ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ನನ್ನ ಮಗಂಗೆ ಹೋಗು ಅಂತ ಹೇಳಿದ್ನಲ್ಲ. ಬಂದಿಲ್ವೇನವ? ಮಗ ಅಂತೆ ಬಂದಿದ್ನಲ್ಲ, ನಾನೇ ಉಗ್ದು ಓಡಿಸಿದ್ನಲ್ಲ. ರೌಡಿ, ಊರು ರೌಡಿ. ಬಂದಿದ್ರು ಕಣವ, ನಾನೇ ಪರವಾಗಿಲ್ಲ ಬಿಡಿ ಬೇಡ ಅಂತಂದೆ. ಯಾಕೆ ಪುಟ್ಟಕ್ಕ, ಅವನ ಜೊತೆಯಾಗಿದ್ದಿದ್ರೆ ಎಲ್ಲನೂ ನೋಡ್ಕೊಳ್ತಿದ್ದ. ಹೋಗ್ಲಿ ಬಿಡು, ನಾನು ಅವ್ನಿಗೆ ಹೇಳ್ತೀನಿ. ಸರಿ, ನಾನಿನ್ ಬರನೆ. ಹುಷಾರು, ನೋಡ್ಕೊಳ್ರವ. ಸರಿ ಅಮ್ಮ. ಅವ್ವ ಅವ್ವ ಏನಾಯ್ತವ? ನೀನು ಬೀಗ್ರ ಮನೆಗೆ ಹೋಗ್ತೀನಿ ಅಂತ ತಾನೇ ಹೇಳಿ ಹೊರಟಿದ್ದು. ಅದು ಒಟ್ಟಾರೆ ಒಟ್ಟಿಗೆ ಏನು ತಿಂದಿರೋ ಹೋಗಿದ್ನಲ್ಲ, ಹೊಸಿ ತಲೆ ಚಕ್ಕರ್ ಬಂದಂಗಾಯ್ತು. ಆ ರಸ್ತೆ ಬದಿಲಿ ಮರದ ಹತ್ರ ಕುತ್ಕೊಳ್ಳಮ್ಮ ಅಂತ ಹೋದೆ. ಅಟ್ರಾಗೆ ಬಂಗಾರಮ್ಮವ್ರು ಬಂದರು. ಮನೆ ತಕ್ಕ ಬಿಟ್ಟು ಹೋಯ್ತೀನಿ ಬಾ ಅಂದರು. ಅವರು ಮನೆವರೆಗೂ ಬಂದ್ಬಿಟ್ರು. ಮೊದಲು ನೀನು ಬಿ ಪಿ ಟೆಸ್ಟ್ ಮಾಡಿಸ್ಬೇಕು. ಅಯ್ಯೋ, ಬಿ ಪಿನೂ ಇಲ್ಲ ಗೀಪಿನೂ ಇಲ್ಲ. 2 ಇಡ್ಲಿ ತಿಂದರೆ ಸರಿ ಹೋಯ್ತದೆ. ಎಲ್ಲನೂ ಹಿಂಗೆ ಸಲೀಸಾಗಿ ಬಿಡಬಾರ್ದು ಅವ್ವ. ಹೌದು ಕಣವ, ನೀನು ಕರೆದಿದ್ದಿದ್ರೆ ನಾನು ನಿನ್ನ ಜೊತೆಗೆ ಬರ್ತಿದ್ದೆ. ಒಬ್ಳು ಯಾಕೆ ಹೋದೆ ನೀನು? ಹಲೋ. ಇಲ್ಲ ಇಲ್ಲ, ಇಲ್ಲೇ ಮೆಸ್ ತಕ್ಕ ಬಂದಿದೆ. ಇನ್ನೇನು ಒಂಟೆ. ಸರಿ ಸರಿ, ಆಮ್ಯಾಕೆ ಮಾಡ್ತೀನಿ. ಗಂಟೆ ಗಂಟೆ ಗಂಟೆ, ನೀನ್ ಇಲ್ಲೇ ಇದೆಯಲ್ಲ? ಅವ ನೀನು ಯಾವಾಗ ಬಂದೆ? ನಾನು ಪುಟ್ಟಕ್ಕನ್ ಬುಡಕ್ಕೆ ಅಂತ ಬಂದೆ. ಆದ್ರೆ ನೀನ್ ಇಲ್ಲಿಲ್ಲ, ಆಗ್ಲೇ ಹೊಂಟೋದೆ ಅಂತ ಹೇಳಿದ್ಲಲ್ಲ ಪುಟ್ಟಕ್ಕ. ನೀನ್ ಮಾಡಿದ್ರು ಇಲ್ಲೇ ಇದೆಯಾ? ಹ್ಞೂ, ನಾನು ಇಲ್ಲೇವನೇವ. ಆ ಪುಟ್ಟಕ್ಕ ಈಗ ಬಂದ್ರಲ್ಲ, ಅವ್ರಿಗೆ ಗೊತ್ತಿಲ್ಲ. ಹೌದಾ? ಮತ್ ಮಕ್ಕಳು ಇವನು ಹೇಳಿಲ್ಲ? ಅವ್ರಿಗೆ ನೀನಂದ್ರೆ ಶಾನೆ ದಿಗ್ಲು ಕಣವ. ಅದಕ್ಕೆ ನಾನು ಇಲ್ಲಿ ಬಂದು ಕೆಲಸ ಮಾಡ್ತೇವೆ ಅಂತ ನಿನ್ಗೆ ಹೇಳೋಕ್ಕೆ ಒಂದು ಹಿಂದೆ ಮುಂದೆ ನೋಡಿರ್ಬೋದೇನು. ಮುಟ್ಟೆ, ನಾನು ನಿನ್ನ ಮಗ ನಂಗೆ ನಡ್ಕೊಂಡ್ರೆ ಇಲ್ಲಿ ಯಾರೋ ನನಗೆ ಕೆಲಸ ಮಾಡಿಸ್ಕೊಳಕಿಲ್ಲವ. ಪಾಪ ನಿನ್ ಕಂಡ್ರೆ ಎದುರ್ಕೋತಾರ. ಅದಕ್ಕೆ ನಾ ಇಲ್ಲಿ ಬರೀ ಕೆಲಸ ನಟೆಯ. ಕೆಲ್ಸದವನ ಇದೇನ್ಲ ಇದು ಹೊಸ ವರ್ಷ? ಪ್ರಶ್ನೆ ಎಲ್ಲ ಮಾಡಬೇಡ ಬೆಂಗಾರ ನೀನು. ನಮ್ಮ ಹುಡುಗರು ಇಲ್ಲ ಅವ್ರೆ ನೋಡು. ಎಲ್ರೂ ಇವ್ರ ಮನೆ ಮದುವೆಗೋಸ್ಕರ ಸಂದ ಕೆಲಸ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ಕಲ್ಲ. ಹಾ, ಹಂಗಾದ್ರೆ ಎಲ್ರೂ ಸದ್ದಾಗ ಜೋರ ಕರಿ ಕರಿಯಮ್ಮ. ಸರಿ ಲೈ, ಎಲ್ಲ ಬಂದ್ರಲ್ಲ ಇಲ್ಲಿ. ಹಾ, ಈಗ ಇದೇ ಜೋಸ್ನಾಗೆ ನಮ್ಗೆ ಆವಾಜ್ ಹಾಕಿ ಹೋಗಿ ಕೆಲಸ ಮಾಡ್ರಲ್ಲ ಅಂತ ಹೇಳವ. ಸರಿ ಲೈ,
ಪುಟ್ಟಕ್ಕಂಗೆ ಅದ್ಯೋನಿ ಒಂದ್ ಕೆಲ್ಸ ಬೇಕೋ ಎಲ್ಲ ಮಾಡ್ಕೊಡ್ರಲ್ಲ. ಆಯ್ತು ಕಣ್ರವ. ಕೊಡ್ಲಾ? ನಮ್ಮ ಸ್ನೇಹಕ್ಕನ್ನ ಇಡೀ ಸುತ್ತಮುತ್ತ ತಳ್ಳಿಲು ಯಾರು ಯಾಮಾರ್ಸಕ್ಕಾಗಿಲ್ಲ. ಅಂತಾದ್ರಾಗ ನೀನು ಯಾಮಾರಿಸ್ತಾ ಇದೀಯ ಅಂದರೆ ನೀನು ದೊಡ್ಡ ಕಲಾವಿದನೇ ಕಣಪ್ಪ. ಇವ್ರಪ್ಪಯ್ಯ ಹೇಳಿದ್ದು ದಿಟನೆಯ. ಯಾರ ಮನೆಗೂ ಒಂದು ಕಳ್ದೆ ಇರೋನು ಇಲ್ಲಿ ಕೆಲ್ಸದವ್ ನಂಗೆ ಎಲ್ಲ ಕೆಲಸನೂ ಮಾಡ್ತಾವನಲ್ಲ. ಪುಟ್ಟಕ್ಕನ ಮ್ಯಾಕೆ ಆಟೊಂದು ಗೌರವ ಇವನ್ಗೆ. ಹೇಗೆ ದಿಮಾಕಲ್ಲಿ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಅವ್ರೇನು ಕೆಲ್ಸದವ್ರ? ಪಾಪ ಹೆಲ್ಪ್ ಮಾಡಕ್ ಬಂದಿದ್ದಾರೆ. ಅವ್ರನ್ನ ಈಗ ಟ್ರೀಟ್ ಮಾಡೋದು ಏನೋ ಅವಳ ಮನೆ ಮುಂದೆ ಬಂದಿರೋ ಹಾಗೆ. ಅಣ್ಣ, ಇದನ್ನೆಲ್ಲ ನೀನು ಮಾಡ್ತಿರೋದು ಪುಟ್ಟಕ್ಕಂಗೋಸ್ಕರ ಅಲ್ಲ, ಅವ್ರ ಮಗಳು ಸ್ನೇಹಂಗೋಸ್ಕರ ಅಂತ ಏನಾದರೂ ಅವಂಗೆ ಗೊತ್ತಾದರೆ ಅಷ್ಟೇ ಕತೆ. ಅಣ್ಣೋ, ಇವ್ರಿಗೆಲ್ಲ ನೀನೇ ಬಂಗಾರಮ್ಮನ ಮಗ ಅಂತ ಗೊತ್ತಾದರೆ ಅಷ್ಟೇಯ. ಈ ದೊಡ್ಡವ್ರ ದಿಮಾಕೆ ಎಷ್ಟು ಹೆಂಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ನೋಡಿ. ಅವ್ರ ಬಗ್ಗೆ ಮಾತಾಕೆ ಹೋಲಿ ಬಿಡಿ ಮಿಸ್ಸು. ಅವ್ರ ವಿರುದ್ಧ ಯಾರು ಮಾತಾಡದೇ ಇರೋದ್ರಿಂದನೇ ಈ ಕೊಬ್ಬು. ಬಿಡಿ ಅನ್ನಲ್ಲ ಮಿಸ್ಸು. ನೀವ್ ಹೇಳ್ಬೇಕಿತ್ತಲ್ವ ಶ್ರೀ. ವಾದ ಮಾಡೋದ್ರಿಂದ ಸಮಯ ಹಾಳಾಯ್ತದೆ. ಬನ್ನಿ, ನಾ ಕೆಲಸ ನೋಡಮ್ಮ. ಅವ ಹೆಂಗವ್ರ? ಬನ್ನಿ. ಅಣ್ಣ, ಇಷ್ಟೆಲ್ಲ ಆದ್ಮೇಕೂ ನೀನೇ ಬಂಗಾರಮ್ಮನ ಮಗ ಅಂತ ಹೇಳಕ್ಕಾಯ್ತದ? ಜಾಕ್ಟೆ ಸಾಂಬ್ರಾಣಿ, ನಂಗೆ ಯಾಕೋ ಆ ಮುತ್ತುನೇ ಅತ್ತಿಗೆ ಹಾಕ್ಕೊಡ್ತವನೇ ಅನಿಸ್ತೈತಕಲ್ಲ. ಲೈ, ಅವನಿಗೆ ನಮ್ಮ ಯಾಕೆ ಭಯ ಐತೆಕಲ್ಲ. ಅವನಿಗೆ ನಮಗಿಂತ ಸ್ನೇಹತ್ತಿಗೆ ಬಗ್ಗೆ ಭಯ ಜಾಸ್ತಿ. ಅವ್ವ ನಡಿ, ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡು. ಬೇಡ ಕಣ, ಇಲ್ಲೇ ಕೂತ್ಕೋತೀನಿ. ಅಕಸ್ಮಾತ್ ಬಂಗಾರಮ್ಮನವ್ರು ಬರ್ದೇ ಇದ್ದಿದ್ರೆ ಏನಾಗ್ತಿತ್ತವ? ನೀನ್ ಯಾಕೆ ಒಬ್ಳೆ ಹೋದೆ? ಅದೇ ನಾನು ಕೇಳ್ತಿರೋದು, ಉತ್ತರನ ಇಲ್ಲ ನೋಡು. ಅದು ಯಾಕೆ ಹಿಂಗೆ ಆಡ್ತಿದ್ರಿ? ಒಳ್ಳೆ ರೋಗಿನ ಮಾತಾಡ್ಸ್ದಂಗೆ ಮಾತಾಡಿಸ್ತಿರಲ್ಲೇ. ಹೋಗಿ ಕ್ಯಾಮೆ ನೋಡಿ. ಅವ ಕಷಾಯ ಕುಡಿ. ಬೇಡ ಕಣವ, ನಂಗೆ ಏನಾಗದೆ ಅಂತ. ಒಂಚೂರು ಕುಡಿಯವ. ಪರವಾಗಿಲ್ವೇ? ಇಷ್ಟು ಜಲ್ದಿ ಬಣ್ಣ ಬೆಳೆದ್ಬಿಟ್ಟಿದ್ದೀರಿ. ಅವ್ವ ಎಲ್ಲ ನನ್ನ ಕೈ ಚಳ್ಕ. ಅವ್ವ ನೀನು ಮಾತನ್ನ ಮರೆಸ್ಬೇಡ. ನೀನೇನೋ ಮುಚ್ಚಿಡ್ತಿದ್ಯಾ. ನೀನು ಮುರಳೀಸರ್ ಮನೆಗೆ ಹೋಗಿದ್ದೆ, ಅಲ್ಲಿ ಏನಾಯ್ತು ಅಂತ ಹೇಳು. ಅಲ್ಲೇನಾಯ್ತು? ಮದುವೆ ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಮಾತುಕತೆ ಮಾತಾಡ್ಕೊಂಡು ಅಲ್ಲಿಂದ ವಾಲ್ಟ್ ಬಂದೆ. ಹಾಂ, ಬಿಸಿಲು. ನಿಮ್ಮವ್ವಂಗೆ ವಯಸ್ಸಾಯ್ತಲ್ಲವ, ಅಲ್ಲೇ ರಸ್ತೆ ಬದಿಲಿ ಮರದ ಕೆಳಗೆ ಕೂತ್ಕೊಂಡೆ. ಆಟ್ರಾಗೆ ಬಂಗಾರಮ್ಮವ್ರು ಬಂದರು. ಆಟೆಯ ನಡೆದು. ಅದಕ್ಕೆ ಹೇಳಿದ್ದೆ ನಿಂಗೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ. ನೀ ನನ್ನ ಮಾತೆ ಕೇಳಲ್ಲ ಅಲ್ವಾ? ಅದು ಯಾರ್ಯಾರು ನೀನ ಕರ್ಕೊಂಡು ಬಂದು ಮನೆವರೆಗೂ ಬಿಡೋ ಹಾಗಾಯ್ತು. ಬಾರೆ ಸುಮ, ಎತ್ತಿಡೋಣ. ಅವ ಪೇಂಟಿಂಗ್ ಕೆಲಸ ಎಲ್ಲ ಮುಗೀತು. ಚೆನ್ನಾಗಿದಾ? ಹಾಂ,
ಚಂದ ಆಗತ್ತಪ್ಪ. ನೀವೇನು ತಲೆ ಕೆಡ್ಸ್ಕೊಬೇಡಿ ಅವ್ವ. ಒಂದಂತೂ ಅರ್ಥ ಆಯಿತು, ನೀವು ಮಕ್ಳಿಗೋಸ್ಕರ ಏನು ಬೇಕಾರೆ ಮಾಡ್ತೀರಿ ಅಂತ. ನಾವೇ ಮಕ್ಕಳಾಗಿ ಅವನಿಗೋಸ್ಕರ ಏನು ಬೇಕಾರೆ ಮಾಡ್ತೀವಿ. ನಾನು ಊಟ ಮಾಡೋವಾಗ ಸಂಕೋಚ ಪಟ್ಕೋಬೇಡ, ಸಂದಾಗಿ ತಿನ್ನು ಅಂತಿದ್ರಿ. ನಾನೂ ನಿಮಗೆ ಮಗ ಇದ್ದಂಗೆ ಅಲ್ವರ? ನಿಮಗೋಸ್ಕರ ನಾನು ಏನು ಬೇಕಾದ್ರೆ ಮಾಡ್ತೀನವ. ಏನೇ ಇದ್ರೂ ನಾನು ಹೇಳ್ಕೊಳ್ಳಿ ಅವ, ಸರಿನಾ? ಈಗ ನೀವು ಸುಧಾರಿಸ್ಕೊಳ್ಳಿ, ಏನೇ ಇದ್ರೂ ನಾನು ನೋಡ್ಕೊತೀನಿ. ಇವನು ಜೇಬಿಂದ ಲೈಟ್ರ್ ತಕ್ಕೊಟ್ರಾ? ಹಂಗಾರಿದ್ ಪಕ್ಕ ಅದೇನೆ ಸಹನಾ? ಅದೇನೆ ಅಂದ್ರೆ ಮೇಷ್ಟ್ರು ತುಟಿ ಕೆಂಪುಗೈತೋ ಕಪ್ಪುಗೈತೋ? ಸರಿಯಾಗಿ ನೋಡಿಲ್ಲ ಕಣವಿ. ಈಗೆಲ್ಲ ಹೊಸ್ದಾಗದೇನೋ ಬಂದೈತೆ, ಬೀಡಿ ಸೇದಿ ತುಟಿಗದೇನೋ ಹಚ್ಕೊಂಡ್ರೆ ಕೆಂಪು ಕಾಣ್ತೈತಂತೆ. ಮೇಷ್ಟ್ರು ಹಂಗೆ ಏನೋ ಮಾಡ್ತಿರ್ಬೇಕು. ಇಲ್ಲ, ಹಂಗೆಲ್ಲ ಮಾಡಿರಕ್ಕಿಲ್ಲ ಕಣವಿ. ಮತ್ಯಾಕ್ ನನ್ ಕರ್ಸಿದ್ನೆಲ್ಲ ಹೇಳ್ತಿದ್ಯಾ? ಅಲ್ಲ, ಅಪ್ಪಿ ತಪ್ಪಿ ಮಾಡಂಗಿದ್ರೆ ಗಂಡಸ್ರೆಲ್ರೂ ಹಿಂಗೆಯ. ಆ ಪ್ರದೀಪ್ನ ನಾನು ಏಟ್ ನಂಬಿದ್ದೆ. ತಂಬೊಡಿಯೋಕ್ಕಿಲ್ಲ, ಸುಳ್ಳು ಹೇಳಕ್ಕಿಲ್ಲ, ಹುಡುಗಿರ್ ಸವಾಸ ಮಾಡಕ್ಕಿಲ್ಲ ಅಂತ ನನ್ನ ತಲೆ ಮ್ಯಾಗ ಕಾಣೆ ಮಾಡಿದ್ದ. ಆವತ್ತಿಂದ ಸಂಜೆ ಆದ್ರೆ ತಲೆನೋವು ಬರ್ತದೆ, ಗೊತ್ತೇನವಿ? ಈಗ ಮೇಷ್ಟ್ರುವೇ ನಿಂತಾವ್ ಸುಳ್ಳು ಹೇಳೋರೆ, ಜೇಬಲ್ಲಿ ಲೈಟ್ರ್ ಮಡ್ಕೊಂಡವ್ರೆ, ಇನ್ನೂ ಫೋನಲ್ಲಿ ಅದ್ಯೋ ನಾನು ಮಡ್ಕೊಂಡವ್ರೋ ಏನೋ. ಗೌರಕ್ಕ, ಏನ್ ಹೇಳ್ತಿದ್ಯಾ ನೀನು? ಮುರಳಿ ಸರ್ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಕಣವಿ, ನೀನ್ ವಾಗು ಸುಮ್ಕೆ. ಹೌದವಿ, ಅವ್ರ ಬಗ್ಗೆನೇ ಮಾತಾಡ್ತಿದ್ವಿ. ನೀನ್ ತಲೆ ಕೆಟ್ಟಿದ್ಯೇನಕ್ಕ? ಮುರಳಿ ಸರು ಲೈಟರ್ ಇಟ್ಕೊಳ್ಳೋದು ಎಕ್ಸ್ಪೆರಿಮೆಂಟ್ಗೆ, ಸ್ಮೋಕ್ ಮಾಡಕ್ ಅಲ್ಲ. ಹುಡ್ಗಿರ್ ವಿಷಯಕ್ಕೆ ಬಂದ್ರೆ ಮುರಳಿ ಸರ್ ಅಷ್ಟು ಜೆಂಟ್ಲ್ಮ್ಯಾನ್ ನಮ್ಮ ಕಾಲೇಜಲ್ಲಿ ಯಾರೂ ಇಲ್ಲ, ಗೊತ್ತಾ? ಗೌರಕ್ಕ, ನೀನ್ ಸುಮ್ಮನೆ ಏನೇನೋ ಹೇಳಿ ಸಹನ ಅಕ್ಕನ ತಲೆಗೆ ಹುಳ ಬಿಡ್ಬೇಡ. ನೀನ್ ಚಿಕ್ಕ ಹುಡ್ಗಿ, ನಿಂಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಅಕ್ಕ, ಚಿಕ್ಕ ಹುಡ್ಗಿರ್ನಾದ್ರೂ ನಂಬೋದು, ಆದ್ರೆ ತಪ್ಪಾಗಿ ಹೇಳೋರ್ನ ನಂಬಾರ್ದು. ನಾನು ತೆಪ್ಪಾಗಿ ಮಾತಾಡ್ತೀನ ಸಹನಾ, ನೀನೇ ಹೇಳವಿ. ಸುಮಾ, ವಾಗು ನೀನು. ಅಯ್ಯೋ ದೇವ್ರೆ. ಅಕ್ಕ, ಈಗೇನು ಮುರಳಿ ಸರ್ ಸ್ಮೋಕ್ ಮಾಡಲ್ಲ ಅಂತ ನಿನಗೆ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ? ಅದು ಮಾತ್ರ ಅಲ್ಲ, ಅವ್ರು ಬೇರೆ ಯಾವ ಹುಡ್ಗಿರ್ತಾವನು ಮಾತಾಡಕ್ಕಿಲ್ಲ ಅಂತಾನೂ ಗೊತ್ತಾಗಬೇಕು. ನಾನು ನನ್ ಗೆಳ್ತಿನೋ ಸುಳ್ಳು ಹೇಳೋರ್ಗೆಲ್ಲ ಮದ್ವೆ ಮಾಡ್ಕೊಡಕ್ಕಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ಅಕ್ಕ, ಆ ಥರ ಎಲ್ಲ ಏನೂ ಇಲ್ಲ. ಅವ್ರ ಫೇಸ್ಬುಕ್ಕಲ್ಲಿ ಅವರಾ? ಯಾಕೆ? ನಂಗೆ ಪ್ರದೀಪ್ ಬಗ್ಗೆ ಗೊತ್ತಾಗಿದ್ದು ಅದ್ರಾಗೆ. ಅವ್ರ ಅಕೌಂಟ್ ಓಪನ್ ಮಾಡು. ಅದೇನೋ ಹೇಳ್ತೋಳಲ್ಲ, ಮಾಡವಿ. ಬಾ ಸುಮ, ಇಲ್ಲಿ ತೋರ್ಸು. ನೋಡ್ದ್ಯಾ ಅಕ್ಕ, ಸರು ಫೇಸ್ಬುಕ್ನ ಹೆಚ್ಚಾಗಿ ಬಳಸೋದೇ ಇಲ್ಲ. ಸಹನಾ, ಯಾವುದಕ್ಕೂ ಒಂದೆರಡು ಕಿತ್ತ ಚೆಕಪ್ ಮಾಡ್ಕೊ. ಈಗಿನ ಫೋಟೋಗಳೆಲ್ಲ ಸರಿ, ನಾನು ಪ್ರದೀಪನ ಹಳೆ ಫೋಟೋ ಚೆಕ್ ಮಾಡಿದಾಗ್ಲೇ ಅವ್ನು ಸಿಗಾಕೊಂಡಿದ್ದು. ಎಲ್ಲಿ ಮೇಷ್ಟ್ರು ಹಳೆ ಫೋಟೋ ತೋರ್ಸವಿ? ಇದ್ಯಾರವಿ? ಯಾರೋ ಕಾಲೇಜ್ ಕ್ಲಾಸ್ಮೇಟ್ ಇರ್ಬೇಕು ಅಕ್ಕ, ಇದೆಲ್ಲ ಮಾಮೂಲಿ. ನೋಡು, ಹೆಗಲ್ ಮೇಲೆ ಕೈ ಹಾಕೊಂಡವ್ರೆ.
ಗೌರಕ್ಕ ನಿನ್ಗೆ ಇದ್ರಲ್ಲಿ ಏನ್ ಸಮಾಧಾನ ಸಿಗ್ತಿದ್ಯೋ ನನ್ಗಂತೂ ಗೊತ್ತಾಗ್ತಿಲ್ಲ. ಮದ್ವೆಗೂ ಮೊದಲು ಎಲ್ಲಾನು ತಿಳ್ಕೊಳ್ಳೋದು ಒಳ್ಳೇದು ಕಣವಿ. ಅದಕ್ಕೆ ಕರ್ಮ. ಯೋನವಿ ಮಾಡೋದು ನೀನ್ ಇವಳನ್ನೇ ಕೇಳ್ತೀಯಲ್ಲಕ್ಕ. ಸರಿ, ಕೊನೆದಾಗ ಒಂದು ಐಡಿಯಾ ಐತೆ ಅವ್ರು ಎಂಥವ್ರು ಅಂತ ತಿಳ್ಕೊಳಕ್ಕೆ. ಯೋನವಿ ಅದು ನಂದು ಇನ್ನೊಂದು ನಂಬರ್ ಐತಲ್ಲ, ಅದ್ರಾಗೆ ಫೋಟೋ ಬದಲಾಯಿಸಿ ಯಾವುದೋ ಸಂದಕ್ಕಿರೋ ಹುಡುಗಿ ಮೆಸೇಜ್ ಮಾಡ್ದಂಗೆ ಮೇಸ್ಟ್ರಿಗೆ ಮೆಸೇಜ್ ಮಾಡಮ್ಮ. ಅವ್ರು ಏನೂ ಮಾತಾಡದೆ ಸುಮ್ಕಾದ್ರೆ ಸರಿ, ಒಳ್ಳೆಯವರು ಅಂತ. ಮ್ಯಾಕ್ ಬಿದ್ದ ಮೆಸೇಜ್ ಏನಾದರೂ ಮಾಡಿದ್ರೆ ಸಹನಾ ನೀನೇ ಯೋಚನೆ ಮಾಡ್ಬೇಕು ಕಣವಿ. ಸರ್ ಹಾಗೇನೂ ಮಾಡಲ್ಲ. ಕಾಲೇಜಲ್ಲಿ ಎಷ್ಟೊಂದು ಜನ ಹುಡುಗಿರು ಟ್ರೈ ಮಾಡಿದ್ದಾರೆ. ಅದನ್ನೂ ನೋಡೇ ಬಿಡುಮ. ಸಂದಕ್ಕಿರೋ ಹುಡುಗಿರ್ ಫೋಟೋ ನೋಡಿದ್ರೆ ಸಾಕು, ಮೆಸೇಜ್ ಮಾಡೋಕ್ಕೆ ಅಂತಾನೆ ಕಾಯ್ಕೊಂಡಿರೋ ಹುಡುಗ್ರವ್ರೆ. ಗೌರಕ್ಕ, ಮುರಳಿ ಸರ್ ಹಂಗಲ್ಲ. ಹಂಗಿಲ್ಲ ಅಂದ್ರೆ ಖುಷಿನೇಯ. ಅಕ್ಕ ಇದೆಲ್ಲ ಏನು ಬೇಡ. ಸಹನಾ ನೀನ್ ಯೋನಂತೀಯವಿ, ನೀನ್ ಬ್ಯಾಡ ಅಂದ್ರೆ ಮಾಡಕ್ಕಿಲ್ಲ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಇದು ಒಂದು ದಾರಿ ಅನ್ನೋದಾದ್ರೆ ತಪ್ಪೇನಿಲ್ಲ, ಮಾಡವಿ. ಬಾಬಾ, ನಿಮ್ಗೆ ಎಷ್ಟೊತ್ತೆ ಹೇಳಿದ್ದೀನಿ ನಾನು ಚಾರ್ಜರ್ ಯೂಸ್ ಮಾಡಬೇಡಿ ಅಂತ. ಇಂಪಾರ್ಟೆಂಟ್ ಕಾಲ್ ವೇಟ್ ಮಾಡ್ತಿದ್ದೆ. ತೊಳಿ ಬಾ, ಫುಲ್ ಚಾರ್ಜ್ ಆಗಿದೆ ನಿಮ್ಮ ಫೋನು. ಅಯ್ಯೋ, ಡಬಲ್ ಟಿಕ್ ಆಯ್ತು ಕಣವಿ. ಅಂದ್ರೆ ಮೆಸೇಜ್ ಹೋಗೈತೆ, ಆದ್ರೂ ನೋಡಿಲ್ಲ ಅಂತ ಅರ್ಥ. ಇನ್ನೊಂದು ಮೆಸೇಜು ಕಳ್ಸವಿ, ನೋಡ್ಬೋದು. ಹಾಂ, ಸೂಪರ್. ಯಾರಿದು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾವ್ರಲ್ಲ? ಯಾವುದೋ ಸೂಪರ್ ಹುಡುಗಿ ನಮ್ಮ ಮುರುಳಿಗೆ ಮೆಸೇಜ್ ಮಾಡ್ತಿದ್ದಾಳಲ್ಲ. ಹಾಯ್, ಐ ಆಮ್ ಫೈನ್, ಹೌ ಆರ್ ಯು? ನೋಡ್ದು ಸಹನಾ, ನಾನು ಹೇಳ್ಲಿಲ್ವಾ ಯಾರೋ ಯೋನು ಅಂತಾನು ಕೇಳ್ದೆ ಹಾಟ್ ಕಳ್ಸವ್ರೆ. ವಾಟ್ ಆರ್ ಯು ಡೂಯಿಂಗ್? ನೋಡು ನೋಡು ಸಹನಾ, ನಾವು ಮಾಡಿಲ್ಲ ಅಂದ್ರೂ ಅವರೇ ಮಾಡ್ತವ್ರೆ. ಅಮ್ಮ, ಒಂದು ಕಾಫಿ. ಅಮ್ಮ, ಒಂದು ಕಾಫಿ ಕೊಡಮ್ಮ. ಗೌಡ್ರ ಮಿಸ್ ಕಾಲ್ ಇದೆ. ಓ, ಚಪ್ರ ಹಾಕ್ಸೋದ್ರ ಬಗ್ಗೆ ಕೇಳಕ್ ಮಾಡಿರ್ಬೋದೇನೋ. ಬೇಡ, ಒಂದ್ಸಲ ಅವ್ವನ ಕೇಳ್ಬಿಟ್ಟೆ ಮಾಡೋಣ. ಅವ್ವ. ಅಕ್ಕ, ಮುರಳಿ ಸರು ಹಾಗೆಲ್ಲ ಹುಡುಗಿರಿಂದ ಬೀಳೋರಲ್ಲ. ನಾನು ಹೇಳಲಿಲ್ವಾ, ಕಾಲೇಜಲ್ಲಿ ಹುಡುಗಿರೇ ನಂಬರ್ ಕೇಳಿದ್ರು ಅವ್ರು ಕೊಡಲ್ಲ. ನೀನ್ ತಲೆ ಕೆಡ್ಸ್ಕೋಬೇಡ. ಮತ್ತೆ ಹೆಂಗವಿ ಮೆಸೇಜ್ ಕಳ್ಸಿದ ತಕ್ಷಣ ತಟ್ ಅಂತ ಕಳ್ಸಿದ್ರು? ಅದ್ರಾಗೂ ಆಟು ಒಬ್ರಿಗೆ ಒಂದಕ್ಕಿಂತ ಆಟನ ಕೊಡಕ್ಕಾಗದು. ಇವ್ರೇನವಿ ಎಲ್ರಿಗೂ ಕಳಿಸ್ತಾರೆ. ಅಯ್ಯೋ ದೇವ್ರೇ. ಅಕ್ಕ, ಮೆಸೇಜಲ್ಲಿ ಹಾರ್ಟ್ ಎಮೋಜಿ ಕಳ್ಸಿರೋದಕ್ಕೆ ನೀನು ಈ ಥರ ಬೇಜಾರು ಮಾಡ್ಕೊಂಡ್ರೆ ಮುಗೀತು. ಪ್ರಪಂಚದಲ್ಲಿ ಯಾರು ಒಟ್ಟಿಗೆ ಬದುಕಕ್ಕೆ ಆಗಲ್ಲ. ನೀನ್ ಯಾನೇ ದೊಡ್ಡ ಮನ್ಸ ಹೆಂಗ್ ಮಾತಾಡ್ಬಿಡ ಕಣವಿ. ಅವ್ವ
ನೋಡಿದ್ರಾ? ಏನಾಯ್ತು ಅಕ್ಕ? ನೀನ್ಯಾಕೆ ಒಂಥರ ಇದೆಯಾ? ಏನಿಲ್ಲವೇ. ಇವಳೇನಾದ್ರು ಅಂದ್ಲಾ? ಎಲ್ಲ ನನ್ನ ಮೇಲೆ ಹಾಕ್ಬಿಡಿ. ಅದು ಮುರಳಿ ಸರು. ಏನಿಲ್ಲ ಸ್ನೇಹ, ಸರ್ ಮೇಲೆ ಇನ್ನೂ ಕೋಪನಾ? ಸರಿ, ಅವನ್ ನೋಡಿದ್ರಾ? ಇಲ್ಲ. ಎಲ್ಲಿ ಹೋದ್ಲು? ಹೊರಗೆ ಹೋಗಿದ್ದಾಳ? ಈ ಸ್ನೇಹಂತೂ ಯಾಕೆ ಬಾಯ್ ಬಿಡ್ತೀಯಾ? ಅವಳಿಗೇನಾದ್ರು ಗೊತ್ತಾದ್ರೆ ದೊಡ್ಡ ರಾಮಾಯಣನೇ ಆಯ್ತದೆ. ಎಂಥದ್ದು ಇಲ್ಲ, ಇದೆಲ್ಲ ಮಾಮೂಲಿ ಅಂತ ಸ್ನೇಹಕ್ಕನು ಹೇಳ್ಬಿಟ್ಟು ಹೋಗಿರೋಳು. ಏನೋ ಸುಳ್ಳು ಹೇಳೋದು ಮಾಮೂಲಿನಾ? ಸ್ನೇಹಂಗೆ ಸುಳ್ಳು ಹೇಳ್ಕೊಂಡ್ರೆ ಮೊದಲೇ ಆಗಕ್ಕಿಲ್ಲ. ಸರಿ, ಸ್ನೇಹಕ್ಕನ ವಿಷಯ ಬಿಡು. ಈಗ ಮುಂದೆ ನಿಂದೇನು ಅಂತ ಹೇಳಕ್ಕ?